ಯುದ್ಧದಿಂದ ಬಳ್ಳಾರಿಯ ಜೀನ್ಸ್ ಉದ್ಯಮಕ್ಕೂ ಕೂಡ ಹೊಡೆತ ಬಿದ್ದಿದೆ. ಜೀನ್ಸ್ ಉದ್ಯಮಕ್ಕೆ ಸರಬರಾಜು ಆಗ್ತಾ ಇದ್ದಂತಹ ಕೆಮಿಕಲ್ಸ್ ಸ್ಥಗಿತ ಆಗಿದೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳಿಂದ ಬರ್ತಾ ಇದ್ದಂತಹ ಕೆಮಿಕಲ್ ಕಲರ್ಸ್, ಅದು ಆ ಕಲರ್ಸ್ ಲೇಪನದ ಕಲರ್ ಏನಿದೆ ಅದರ ಕೊರತೆ ಕಾಡ್ತಾ ಇದೆ. 50% ಅಷ್ಟು ಉತ್ಪಾದನೆ ಹಾಗಾಗಿ ಕುಸಿತ ಆಗಿದೆ. ದುಬೈ ಸೇರಿದಂತೆ ಗಲ್ಫ್ ರಾಷ್ಟ್ರಗಳಿಗೆ ಬಳ್ಳಾರಿಯ ಜೀನ್ಸ್ ರಫ್ತಾಗ್ತಾ ಇತ್ತು. ನಮ್ಮ ಪ್ರತಿನಿಧಿ ವಿನಾಯಕ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದ ಎಫೆಕ್ಟ್ ಬಳ್ಳಾರಿಯ ಜೀನ್ಸ್ ಉದ್ಯಮಕ್ಕೂ ಕೂಡ ತಟ್ಟಿರುವಂಥದ್ದು. ನಾನೀಗ ಜೀನ್ಸ್ನ ವಾಷಿಂಗ್ ಘಟಕದ ಮುಂಭಾಗದಲ್ಲಿ ತಾವು ಗಮನಿಸ್ಬೋದು. ಇದು ಜೀನ್ಸ್ಗಳಿಗೆ ಅಂದರೆ ಜೀನ್ಸ್ ಬಟ್ಟೆಗಳಿಗೆ ಬಳಸುವಂತಹ ಕೆಮಿಕಲ್ ಕಲರ್. ಇದು ಈ ಕಲರ್ನ ರೇಟು ದಿಢೀರನೆ ದುಪ್ಪಟ್ಟಾಗಿರುವಂಥದ್ದು. ಕಾರಣ ಅಂತಂದರೆ ಗಲ್ಫ್ ಕಂಟ್ರಿಗಳಲ್ಲಿ ಏನು ಯುದ್ಧ ಆರಂಭ ಆಯಿತು, ಹೀಗಾಗಿ ಅಲ್ಲಿಂದ ಬರ್ತಕ್ಕಂತಹ ಕೆಮಿಕಲ್ ಕಲರ್ನ ದರ ದಿಢೀರನೆ ದುಪ್ಪಟ್ಟಾಗಿರುವಂಥದ್ದು. ಜೀನ್ಸ್ ಘಟಕದಲ್ಲಿರ್ತಕ್ಕಂತಹ ಪ್ರತಿ ಅಂದರೆ ಬಟ್ಟೆಗಳಿಗೂ ಕೂಡ ಇಲ್ಲಿ ಕಲರನ್ನು ಮಿಕ್ಸ್ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂಥ ರೇಟ್ ಕೂಡ ದರ ಹೆಚ್ಚಾಗಿದೆ. ಮೊದಲೇ ಬಳ್ಳಾರಿಯ ಜೀನ್ಸ್ ಉದ್ಯಮ ಸಾಕಷ್ಟು ಸಮಸ್ಯೆಯಲ್ಲಿದೆ, ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಒಂದು ಕಡೆ ಕಾರ್ಮಿಕರು ಸಿಗ್ತಾ ಇಲ್ಲ ಅಂತೇಳಿ ಆರ್ಥಿಕ ಸಂಕಟವನ್ನು ಅನುಭವಿಸ್ತಾ ಇದ್ದರೆ, ಮತ್ತೊಂದು ಕಡೆ ಸರಿಯಾಗಿ ರಫ್ತಾಗ್ತಾ ಇಲ್ಲ, ಅದಕ್ಕೆ ಉತ್ತಮ ಬೆಲೆ ಸಿಗ್ತಾ ಇಲ್ಲ ಅಂತೇಳಿ ಸಾಕಷ್ಟು ಸಮಸ್ಯೆ ಇತ್ತು. ಇದೀಗ ಯುದ್ಧದ ಎಫೆಕ್ಟ್ ಕೂಡ ಬಳ್ಳಾರಿಯ ಜೀನ್ಸ್ ಉದ್ಯಮಕ್ಕೆ ತಟ್ಟಿರುವಂಥದ್ದು. ಒಂದು ಕಡೆ ಕಾರ್ಮಿಕರು ಸಾಕಷ್ಟು ಪ್ರಮಾಣದಲ್ಲಿದ್ದರೂ ಕೂಡ ಅವರಿಗೆ ಕೂಲಿಯನ್ನು ಕೊಡಬೇಕು ಮತ್ತು ಇಲ್ಲಿರ್ತಕ್ಕಂತಹ ಕರೆಂಟ್ ಬಿಲ್ಲನ್ನು ಕಟ್ಟಬೇಕು ಮತ್ತು ಇಂಡಸ್ಟ್ರಿಯಲ್ ನಡೆಸಬೇಕಾದ್ರೆ ಸಾಕಷ್ಟು ಖರ್ಚುಗಳಿರ್ತವೆ. ಅವುಗಳನ್ನೆಲ್ಲ ಸರಿದೂಗಿಸ್ಕೊಂಡು ಹೋಗಬೇಕಾದ್ರೆ ದಿಢೀರ್ನ ಈ ರೀತಿಯಾಗಿರ್ತಕ್ಕಂತಹ ದುಪ್ಪಟ್ಟು ದರ ಆದರೆ ಇದನ್ನು ನಿಭಾಯಿಸೋದು ಕೂಡ ಸಾಕಷ್ಟು ಕಷ್ಟ ಆಗುತ್ತೆ ಅನ್ನೋ ಕೂಡ ಇರತಕ್ಕಂಥ ಮಾಲೀಕರು ಕೂಡ ಆಗ್ರಹ ಮಾಡ್ತಾ ಇರುವಂಥದ್ದು. ಕಾರಣ ಅಂತಂದರೆ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಏನು ದಿಢೀರ್ನ ಬೆಲೆ ಏರಿಕೆಗಳಾಗ್ತಾ ಇದ್ದಾವೆ ಅದರ ಬಗ್ಗೆ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಕಾರಣ ಏನಂತಂದರೆ ಇನ್ನೇನು ಕೆಲವೇ ದಿನಗಳಲ್ಲಿ ಯುಗಾದಿ ಹಬ್ಬ ಬರುತ್ತೆ ಮತ್ತು ರಂಜಾನ್ ಹಬ್ಬ ಬರುತ್ತೆ. ಹೀಗಾಗಿ ಅವುಗಳಿಗೆಲ್ಲ ನಾವು ಜೀನ್ಸ್ ಬಟ್ಟೆಗಳನ್ನು ಸಪ್ಲೈ ಮಾಡಬೇಕಾದ್ರೆ ಈ ರೀತಿ ದರ ದುಪ್ಪಟ್ಟಾದಾಗ ಹೆಚ್ಚಿನ ದರಕ್ಕೆ ನಾವು ಮಾರಾಟ ಮಾಡಬೇಕಾದ್ರೆ ಸಾಕಷ್ಟು ಸಮಸ್ಯೆ ಆಗೋದಿಲ್ಲ ಕೂಡ ಆಗ್ರಹವನ್ನು ಮಾಡ್ತಾ ಇರೋದು. ಈಗ ಮಾಲೀಕರನ್ನು ಕೂಡ ಮಾತಾಡ್ತೀನಿ. ಸರ್, ಈಗ ಗಲ್ಫ್ ರಾಷ್ಟ್ರಗಳು ಅಂದರೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದ ಎಫೆಕ್ಟ್ ಈ ಜೀನ್ಸ್ ಉದ್ಯಮದ ಮೇಲೆ ಯಾವ ರೀತಿ ತಡ್ತಾ ಇರುವಂಥದ್ದು? ಸರ್, ಈಗೆಲ್ಲ ನಮಗೆ ಈ ಕೆಮಿಕಲ್ಗಳ ಕೃತಕ ಅಭಾವ ಬರ್ತಾ ಇದೆ. ಈಗ ಮುಂಚೆಲ್ಲ ನಮಗೆ 80 ರೂಪಾಯಿದಲ್ಲಿ ಬರ್ತಾ ಇದೆ, ಈಗ 150, 160 ಸೀದಾ ಡಬಲ್ ಮಾಡ್ತಾ ಇದ್ದಾರೆ. ಯಾಕಂದರೆ ಅಲ್ಲಿ ಇದು ಚೆನ್ನೈಗೆ ಮತ್ತು ಬಾಂಬೆ ಪೋರ್ಟ್ಗೆಲ್ಲ ಬರ್ತಾಯಿತ್ತು. ಈಗ ಅಲ್ಲಿ ಯಾವುದು ಐಟಮ್ ಸರಿಯಾಗಿ ಬರ್ತಾ ಇಲ್ಲ. ಸೊ ಇದನ್ನೇ ಕೆಲವರು ಅದನ್ನೇ ಬಂಡವಾಳ ಮಾಡಿಕೊಂಡು ರೇಟ್ನೆಲ್ಲ ಜಾಸ್ತಿ ಮಾಡ್ತಾ ಇದ್ದಾರೆ. ಸೊ ಈ ಸಮಯದಲ್ಲಿ ಹಿಂಗಾಗೋದ್ರಿಂದ ನಮ್ಮ ದೈನಂದಿನ ವ್ಯವಹಾರದಲ್ಲಿ ಕಷ್ಟ ಆಗ್ತಾ ಇದೆ. ನಮ್ಮ ಕಸ್ಟಮರ್ಗೂ ಜಾಸ್ತಿ ಮಾಡ್ಲಿಕ್ಕೆ ಬರಲ್ಲ. ಇದು ನಮಗೆ ಪೀಕ್ ಸೀಸನ್ ಇತ್ತು, ಒಂದು ಯುಗಾದಿ ಹಬ್ಬನೂ ಇತ್ತು, ಆಮೇಲೆ ರಂಜಾನ್ ಹಬ್ಬನೂ ಇರೋದ್ರಿಂದ ಒಳ್ಳೆ ವ್ಯಾಪಾರ ಟೈಮ್ನಲ್ಲಿ ಅಡೆತಡೆ ಬಂದಿದೆ. ಸರ್, ಈಗ ರಂಜಾನ್ ಹಬ್ಬ ಮತ್ತು ಏನು ಯುಗಾದಿ ಹಬ್ಬ ಅಂತಂದರೆ ಬಹಳಷ್ಟು ಜೀನ್ಸ್ ಬಟ್ಟೆಗಳು ರಫ್ತಾಗ್ತವೆ, ಖರೀದಿ ಮಾಡ್ತಾರೆ ಜನ. ಈಗ ನಿಮ್ಗೆ ರಫ್ತು ಮಾಡೋದು ಕೂಡ ಸಮಸ್ಯೆ ಆಗ್ತಿರುವಂಥದ್ದು. ಮತ್ತೊಂದು ಕಡೆ ಈಗ ಕಲರ್ ರೇಟ್ ಜಾಸ್ತಿ ಆದರೆ ಅದನ್ನು ಬಟ್ಟೆಗಳ ಮೇಲೆ ಹಾಕಬೇಕಾಗುತ್ತೆ. ಹೀಗಾಗಿ ಅದನ್ನು ಕೂಡ ಯಾವ ರೀತಿ ಅಂದರೆ ಏನು ಸಂಕಷ್ಟ ಆಗ್ತಾ ಇದೆ? ಈಗ ನಮ್ಮ ಯೂಶ್ವಲ್ ಆಗಿ ನಮ್ಮ ಗಲ್ಫ್ ಕಂಟ್ರೀಸ್ಗೆಲ್ಲ ಜಾಸ್ತಿ ಬಳ್ಳಾರಿ ಜೀನ್ಸ್ ಎಲ್ಲ ರಫ್ತಾಗ್ತಾ ಇತ್ತು. ಅದು ರೇಟ್ ದುಪ್ಪಟ್ಟಾಗೋದ್ರಿಂದ ನಮ್ಮ ಅವ್ರು ಯಾರು ಬಯರ್ ಕೊಡ್ಲಿಕ್ಕೆ ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ, ಪ್ಲಸ್ ಅವ್ರು ರೇಟ್ ಹೈಕ್ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ, ಅದನ್ನು ಕಾಂಪಿಟೇಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಇದರಿಂದ ನಮ್ಮ ಇಂಡಸ್ಟ್ರಿ ಭಾಳ ಕಷ್ಟ ಆಗ್ತಾ ಇದೆ. ಈಗ ಸರ್ಕಾರ ಕೂಡಲೇ ಒಂದು ಸ್ಪಂದಿಸಿ ಒಂದು ಸ್ಪೆಷಲ್ ಪ್ಯಾಕೇಜ್ ಕೊಡಬೇಕಾಗಿ ನಮ್ಮ ಕೋರಿಕೆ ಸರ್. ಕ್ಯಾಮ್ರಾ ಪರ್ಸನ್ ಜೊತೆ ವಿನಾಯಕ್, ಅಪ್ಡೇಟ್ 9 ಬಳ್ಳಾರಿ.